ಎಸ್ ವೆಲ್ಕಮ್ ಬ್ಯಾಕ್. ಇತಿಹಾಸದಲ್ಲೇ ಫಸ್ಟ್ ಟೈಮ್ ಚೈನ್ ಲಿಂಕ್ ಕಟ್ ಆಗಿರುವಂತದ್ದು. ಫಸ್ಟ್ ಟೈಮ್ ಚೈನ್ ಲಿಂಕ್ ಕಟ್ ಆಗಿರುವಂತಹ ಜಲಾಶಯ ಅಂತಂದ್ರೆ ಅದು ಟಿಬಿ ಡ್ಯಾಮ್ ಜಲಾಶಯ ಅಂತಾನೆ ಹೇಳ್ಬೋದು. ಜಲಾಶಯ ಭರ್ತಿ ಆಯ್ತು, ಗೇಟ್ ದುರಸ್ತಿ, ತುಂಗಭದ್ರಾ ಡ್ಯಾಮ್ ಗೇಟ್ ಚೈನ್ ಕಟ್ ಆಗಿದೆ. ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿಯೂ ಕೂಡ ನಿರ್ಮಾಣ ಆಗಿದೆ. ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳಿಂದ ಭಾರಿ ಭರವಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಒಟ್ಟಾರೆಯಾಗಿ 70 ವರ್ಷಗಳ ಹಳೆ ಡ್ಯಾಮ್ಗೆ ಈಗ ಶುರುವಾಗ್ತಾ ಇದೆ ಆಪತ್ತು ಅನ್ನುವಂತಹ ಪರಿಸ್ಥಿತಿ ಮೂಡ್ತಾ ಇದೆ. ಇದೇ ಆಗಸ್ಟ್ 13ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ತುಂಗಭದ್ರಾ ಜಲಾಶಯಕ್ಕೆ, ತುಂಗಭದ್ರಾ ಡ್ಯಾಮ್ಗೆ ಬಾಗಿನವನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಜಲಾಶಯ ಭರ್ತಿ ಆಗಿರೋದ್ರಿಂದ ಏನು ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗೋಗ್ಬಿಟ್ಟಿದೆ. ಒಂದು ಕಡೆ ಬೇಸರವನ್ನು ಕೂಡ ಉಂಟು ಮಾಡ್ತಾ ಇದೆ. ಬೇಸರದ ನಡುವೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತನೂ ಕೂಡ ಹೇಳಲಾಗ್ತಾ ಇದೆ. ಕಾಮಗಾರಿ ಕೈಗೆತ್ಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿದ್ರಂತೆ. ಅನ್ನದಾತರ ಹೋರಾಟ ಫಲಿಸ್ಲೇ ಇಲ್ವಾ? ಹಾಗಾದ್ರೆ ಕನ್ನಡಿಗರಿಂದ ಪದೇ ಪದೇ ಮನವಿ ಮಾಡಲಾಗ್ತಾ ಇತ್ತು. ಡ್ಯಾಮ್ನ ಹೂಳು ತೆಗೆಯೋದಕ್ಕೆ ಮನವಿ ಮಾಡಿದ್ರು ಕೂಡ ಯಾರೊಬ್ರು ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳಿಂದ ಭಾರಿ ಭರವಸೆಯನ್ನ ನೀಡಲಾಯಿತೇ ಹೊರತು ಯಾರೊಬ್ರು ಕೂಡ ಹಿಣಿಕ್ ನೋಡಿಲ್ಲ. ಈಗ ಕ್ರಸ್ಟ್ ಗೇಟ್ ಕಟ್ಟಾಗ್ಬಿಟ್ಟೆ ಅಂದ ತಕ್ಷಣ ರಾತ್ರೋರಾತ್ರಿ ಸಚಿವರು ಶಾಸಕರು ಓಡ್ ಬಂದಿದ್ದಾರೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ರಾಘವೇಂದ್ರ, ಮತ್ತೊಂದು ಕಡೆ ಶಿವರಾಜ್ ತಂಗಡಿಗೆ ಅವರು ಕೂಡ ಬಂದಿದ್ರು. 70 ವರ್ಷಗಳ ಹಳೇ ಡ್ಯಾಮ್ಗೆ ಈಗ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ ರಾಜಕಾರಣಿಗಳು ಅಂತಾನೆ ಹೇಳ್ಬೋದು. ಎಷ್ಟು ಹೋರಾಟ ನಡೆಯುತ್ತೆ. ಇತ್ತ ಸಾಮಾಜಿಕ ಹೋರಾಟಗಾರರು ಕಳಕಳಿಯ ಮನವಿಯನ್ನ ಮಾಡಿದ್ರು ಕೂಡ ಯಾರೊಬ್ರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಈಗ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗ್ಬಿಟ್ಟಿದೆ ಅಂತ ಒಂದು ಫೋನ್ ಹೊಡೆದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ನಮ್ಮ ತಲೆಗೆ ಬಂದ್ಬಿಡುತ್ತೋ ಇದ್ದಾಗ ನೋಡ್ಕೊಳ್ಳಿಲ್ಲ. ಈಗ ತಲೆ ಮೇಲೆ ಬಂದಾಗ ಓಡೋಡ್ ಬಂದಿದ್ದಾರೆ. ನಾವು ಯಾವಾಗ್ಲೂ ಜೊತೆಲಿ ಇರ್ತೀವಿ, ಏನೇ ತೊಂದರೆ ಆದ್ರೂ ಓಡ್ ಬರ್ತೀವಿ ಅಂತ. ಒಂದು ಕಡೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ, ಎಷ್ಟು ರಭಸ ಇದೆ ನೀರು, ಎಷ್ಟು ಭೋರ್ಗರೆತಾ ಇದೆ. ಇದೇ ತುಂಗಭದ್ರಾ ಡ್ಯಾಮ್ಗೆ ಅರ್ಪಣೆಯನ್ನ ಸಲ್ಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಪ್ಲಾನಿಂಗ್ ಅನ್ನ ಹಾಕೊಂಡಿದ್ರು. ಅಷ್ಟರಲ್ಲೇ ಚೈನ್ ಲಿಂಕ್ ಗೇಟ್ ಕಟ್ ಆಗೋಗ್ಬಿಟ್ಟಿದೆ. ಏನ್ ಮಾಡುವುದು ಅಂತ ಸಿದ್ದರಾಮಯ್ಯನವರು ಕೂಡ ಈಗ ಪರಿತಪಿಸ್ತಾ ಇದ್ದಾರೆ. ಇದೇ 13ನೇ ತಾರೀಕಿತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ರು. ತುಂಗಭದ್ರಾ ಡ್ಯಾಮ್ 2 ವರ್ಷದ ಬಳಿಕ 105 TMC ನೀರು ಸಂಗ್ರಹ ಆಗಿ ಭರ್ತಿ ಆಗಿತ್ತಲ್ಲ, ಆ ಸಂತಸಕ್ಕೆ, ಆ ಖುಷಿಗೆ ತುಂಗಾ ಮಾತೆಗೆ ಬಾಗಿನವನ್ನ ಸಲ್ಪಿಸಿದ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ರು. ನೋಡಿದ್ರೆ ಈಗ ಚೈನ್ ಲಿಂಕ್ಗೆ ಕಟ್ ಆಗೋಗ್ಬಿಟ್ಟಿದೆ. ಇನ್ನೆಲ್ಲಿಂದ ಬಾಗಿನ ಅರ್ಪಿಸ್ತಾರೆ? ಒಟ್ಟಾರೆಯಾಗಿ ತುಂಗಭದ್ರಾ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಜಲಾಶಯ ಅಂತ ಹೇಳಲಾಗಿದೆ. 105 TMC ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದೆ ಈ ಟಿಬಿ ಡ್ಯಾಮ್. ಸದ್ಯ ಈ ಬಾರಿಯ ಮಳೆಯಿಂದ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇದೇ 13ನೇ ತಾರೀಕು ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಏರ್ಪಾಟು ಮಾಡಲಾಗಿತ್ತು. ಆದರೆ ಅದಕ್ಕೂ ಮುನ್ನ ಈಗ ಡ್ಯಾಮ್ನ 19ನೇ ಕ್ರೆಸ್ಟ್ ಗೇಟ್ ಒಡ್ಕೊಂಡಿದೆ. ತುಂಗಭದ್ರಾ 2 ವರ್ಷದ ಬಳಿಕ 105 TMC ನೀರು ಸಂಗ್ರಹ ಆಗಿ ಭರ್ತಿಯಾಗಿತ್ತು. ಇನ್ನೇನು 2 ದಿನ ಇಷ್ಟು ಅಷ್ಟೇ ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ. ನಿನ್ನೆ ಅಷ್ಟೇ ಜಲಾಶಯಕ್ಕೆ ನೀರನ್ನ ಭರ್ತಿ ಮಾಡಲಾಗಿತ್ತು. ಆದರೆ ನಿನ್ನೆ ತಡರಾತ್ರಿ 19ನೇ ಕ್ರಸ್ಟ್ ಗೇಟ್ ತುಂಡರಿಸಿ ಹೋಗಿದೆ. ಪರಿಣಾಮ ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಾ ಇರುವಂತದ್ದು. ಇನ್ನು ಡ್ಯಾಮ್ನಿಂದ ಹರಿದು ಹೋಗ್ತಾ ಇರುವಂತಹ ನೀರಿನಿಂದಾಗಿ ವಿಜಯನಗರ, ಕೊಪ್ಪಳ, ಗಂಗಾವತಿ ಹಾಗೆ ಬಳ್ಳಾರಿ ಜಿಲ್ಲೆಗಳು ಅಪಾಯದ ಮಟ್ಟದಲ್ಲಿ ಇದೆ. ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇವೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜಲಾಶಯ ಇದು ಟಿಬಿ ಡ್ಯಾಮ್. ಹೈದರಾಬಾದ್ಗೂ ಟಿಬಿ ಬೋರ್ಡ್ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಒಂದೇ ಗೇಟ್ನಿಂದ ಹರಿತಾ ಇದೆ 38,000 ಕ್ಯೂಸೆಕ್ ನೀರು. ಏನ್ ಸುಮ್ಮನೆನಾ 38,000 ಕ್ಯೂಸೆಕ್ ನೀರಂದ್ರೆ? ಅಪಾಯದಲ್ಲಿ ತುಂಗಭದ್ರಾ ಡ್ಯಾಮ್. ಅಧಿಕಾರಿಗಳಿಂದ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಒಂದು ಕಡೆ ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂದ್ರೇನೆ ಕಣ್ಣೀರು ಬರ್ತಾ ಇತ್ತು. ಈಗ ತುಂಗಭದ್ರಾ ಜಲಾಶಯದಿಂದ 38,000 ಕ್ಯೂಸೆಕ್ನಷ್ಟು ನೀರು ಹರಿದೋಗ್ತಾ ಇದೆ. ಸುಮ್ಮನೆ ಅಂತಂದ್ರೆ ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ
ಒಂದು ಕಡೆ ರಾಘವೇಂದ್ರ ಹಿಟ್ನಾಳ್ ಅವರಾಗಿರ್ಬೋದು, ಮತ್ತೊಂದು ಕಡೆ ಶಿವರಾಜ್ ತಂಗಡಿಗೆ ಅವರಾಗಿರ್ಬೋದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇವತ್ತು ಮಳೆ ಯಥೇಚ್ಛವಾಗಿರೋದ್ರಿಂದ ನೀರು ಹೆಚ್ಚು ಸಂಗ್ರಹವಾಗಿರೋದ್ರಿಂದ ಪ್ರತಿ ವರ್ಷ ಬೋರ್ಡ್ನವರು ಗೇಟಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಪ್ರತಿ ವರ್ಷ ಹಾಕ್ಕೊಂಡಿದ್ದಾರೆ. ಈ ವರ್ಷ ಕೂಡ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಚೈನ್ ಕಟ್ಟಾಗಿ ಗೇಟು ಕಟ್ಟಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಇದು ನಾವು ಭಾಳ ವರ್ಷಗಳಿಂದ ನೋಡಿದಾಗ ನೀರಿನ ಹೊರಹರಿವು ಆದ ನಂತರ, ಒತ್ತಡ ಕಡಿಮೆ ಆದ ನಂತರ ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಸಾಮಾನ್ಯ ಜನರು ಎಲ್ಲ ಮುಖಂಡರು ಇವತ್ತು ಹೇಳ್ತಾ ಇದ್ದಾರೆ. ಸೊ ಮುಂದಿನ ಜಾಗೃತಿ ವಹಿಸಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, SP ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಗ್ರಾಮಸ್ಥರು ಜಾಗೃತಿ ವಹಿಸಬೇಕು. ಇವತ್ತು ಹೊಳೆಯ ಮುಖಾಂತರ 2 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಇರ್ತಕ್ಕಂಥ ಕೆಲಸ ಈ 3-4 ದಿನಗಳಲ್ಲಿ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಕ್ರಮ ವಹಿಸ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ DK ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾಳೆ ಖಂಡಿತವಾಗಿ ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ಎಷ್ಟು ಕ್ಯೂಸೆಕ್ ಹೊರಗಡೆ ಹೋಗ್ತಾ ಇದೆ? ಈಗಾಗಲೇ 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಇವತ್ತು ಹೊರಗೆ ಹೋಗ್ತಾ ಇದೆ. ಒಂದು ಗೇಟ್ ಮುಖಾಂತರ 35,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಹೋಗ್ತಾ ಇದೆ. ಅದನ್ನು ಪ್ರೆಷರ್ ಕಡಿಮೆ ಮಾಡಲಿಕ್ಕೆ ಈಗ ಅಧಿಕಾರಿಗಳು 20 ಗೇಟ್ಗಳನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಒಂದು 60-70 ಸಾವಿರ ಇವತ್ತು ಕ್ಯೂಸೆಕ್ಸ್ ಹರಿದ್ರೂ ಕೂಡ ನಾಳೆ 3-4 ದಿನಗಳಲ್ಲಿ 60ಕ್ಕೂ ಹೆಚ್ಚು TMC ನೀರು ಹೊಳೆಯ ಮುಖಾಂತರ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮಗೇನಪ್ಪ ದುಃಖ ಅಂದರೆ ಮುಂದಿನ ರೈತರಿಗೆ ಸಿಗ್ತಕ್ಕಂಥ ಎಳ್ಳೆ ಬೆಳೆಗೆ ಕಷ್ಟ ಆಗ್ತದೆ